ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯವರ ಬರ್ಬರ ಹತ್ಯೆಯಾಗಿದೆ. ಮಾಡಿದವರು ಮುಸ್ಲಿಂ ಭಯೋತ್ಪಾದಕರೇ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಷಯ. ಆದ್ರೆ ಈ ಹತ್ಯೆಗೆ ಅಧಿಕಾರಿಗಳ ಮೂಲಕ ಸರ್ಕಾರ ಕೂಡ ನೆರವಾಯ್ತಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಸುಹಾಸ್ ಶೆಟ್ಟಿಯವರನ್ನ ಕೊಲೆ ಮಾಡುವುದಾಗಿ ಜಿಹಾದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗವಾಗಿ ಪೋಸ್ಟ್ ಹಾಕಿದ್ರು ಕೂಡ ಅವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಜಿಹಾದಿಗಳ ಬಗ್ಗೆ ಮಾಹಿತಿ ಇದ್ರೂ ಕೂಡ ಪೊಲೀಸರು ಯಾಕೆ ಸುಮ್ಮನೆ ಇದ್ರು? ಸುಹಾಸ್ ಅವರಿಗೆ ಯಾವುದೇ ರಕ್ಷಣೆ ನೀಡಿಲ್ಲ ಯಾಕೆ ಪೊಲೀಸರು? ಸುಹಾಸ್ ಶೆಟ್ಟಿ ಅವರಿಗೆ ಜೀವ ಬೆದರಿಕೆ ಇತ್ತು, ಹೀಗಾಗಿ ಆತ್ಮ ರಕ್ಷಣೆಗಾಗಿ ಆಯುಧಗಳನ್ನ ಇಟ್ಕೊಂಡಿದ್ರು. ಆದ್ರೆ ಪೊಲೀಸರು ತಪಾಸಣೆ ನಡೆಸಿ ಆಯುಧಗಳನ್ನ ತೆಗೆಸಿದ್ರು. ಹಾಗೆ ತಿಂಗಳುಗಟ್ಟಲೆ ಅಂದ್ರೆ ಅವರು ಕೊಲೆಯಾಗೋ ದಿನದವರೆಗೂ ಅವರು ಆಯುಧಗಳನ್ನ ಇಟ್ಟುಕೊಳ್ಳದ ಹಾಗೆ ನೋಡ್ಕೊಂಡಿದ್ರು. ಇಲ್ಲಿ ಇನ್ನೊಂದು ಅನುಮಾನ ಇದೆ. ಅದೇನಂದ್ರೆ ಅವರ ಹತ್ತಿರ ಯಾವುದೇ ಆಯುಧ ಇಲ್ಲ ಅಂತ ತಿಳಿದ ಮೇಲೇನೆ ಹಂತಕರು ಅಟ್ಯಾಕ್ ಮಾಡಿದ್ದು. ಆಯುಧಗಳಿಲ್ಲ ಅನ್ನೋ ವಿಚಾರ ಪೊಲೀಸರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಈ ಮಾಹಿತಿಯನ್ನು ಹಂತಕರಿಗೆ ಹಾಗಾದ್ರೆ ಕೊಟ್ಟವರು ಯಾರು? ಸ್ನೇಹಿತರೆ, ನಿಮ್ಗೆ ನೆನಪಿರ್ಲಿ, ಮೊನ್ನೆ ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ಪ್ರತಿಭಟನೆ ನಡೆಯುವಾಗ ಪ್ರತಿಭಟನಾಕಾರರಿಗೆ ಪೊಲೀಸರೇ ಪೊಲೀಸ್ ಜೀಪ್ ನಲ್ಲಿ ಡ್ರಾಪ್ ಮಾಡಿದ್ದು ನೋಡಿದ್ರಿ. ಹಾಗಾದ್ರೆ ಈ ಜಿಹಾದಿ ದುಷ್ಟ ಶಕ್ತಿಗಳಿಗೆ ವ್ಯವಸ್ಥೆಯ ಮೂಲಕ ಶಕ್ತಿಯಾಗಿ ನಿಂತವರು ಯಾರು ಹಾಗಾದ್ರೆ?